JBL ತನ್ನ ಎರಡನೇ ಜನರೇಷನ್ ಟ್ಯೂನ್ ಸೀರೀಸ್ TWS ಲಾಂಚ್ ಮಾಡಿದ್ದಾರೆ ಮತ್ತು ಇದರ ಹೆಸರು JBL ಟೋನ್ ಬೀಮ್ 2. ಇದರಲ್ಲಿ ನಿಮಗೆ ಅಡಾಪ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಜೊತೆಗೆ ಸ್ಮಾರ್ಟ್ ಅಮೆಂಡ್ಮೆಂಟ್ ಸೌಂಡ್ ಅಂತ ಬೇರೆ ಬೇರೆ ಕ್ರೇಜಿ ಫೀಚರ್ಸ್ನ ಕೊಟ್ಟಿದ್ದಾರೆ. ಇದು ನಿಮಗೆ ಕೇವಲ 6,000 ಇಂದ 6,500 ರೂಪಾಯಿ ಸಿಗುತ್ತೆ. ಇದರಲ್ಲಿ ನಿಮಗೆ UPI ಕ್ಯಾಶ್ ಬ್ಯಾಕ್ ಅಂತ 1,000 ರೂಪಾಯಿ ಕೊಡ್ತಾ ಇದ್ದಾರೆ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಇದನ್ನ ಓಪನ್ ಮಾಡ್ತಿದ್ದಂಗೆ ನಮಗೆ ಡೈರೆಕ್ಟ್ ಆಗಿ ಬಡ್ ಸಿಗ್ತಾ ಇದೆ. ಆ ನಂತರ ಇಯರ್ ಟಿಪ್ಸ್ 2 ಪೇರ್ಸ್ ಕೊಟ್ಟಿದ್ದಾರೆ. ಬಡ್ಸ್ ಕವರ್ ಕೊಟ್ಟಿದ್ದಾರೆ, ತುಂಬ ಪ್ರೀಮಿಯಂ ಲುಕ್ ಇದೆ. ಆ ನಂತರ ನೋಡ್ಬೋದು ನೀವು B2C ಕೇಬಲ್ ಕೊಟ್ಟಿದ್ದಾರೆ. ಆನಂತರ ಡಾಕ್ಯುಮೆಂಟೇಶನ್ ಕೊಟ್ಟಿದ್ದಾರೆ, ಸ್ಟಾರ್ಟಪ್ ಗೈಡ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಇಷ್ಟು ಇದರಲ್ಲಿ ಬರುತ್ತೆ. ಇದು 2 ಕಲರಲ್ಲಿ ಲಾಂಚ್ ಆಗಿದೆ. ಒಂದು ಬ್ಲ್ಯಾಕ್ ಕಲರ್ ಮತ್ತು ವೈಟ್ ಕಲರ್, 2 ಕಲರ್ ನಮ್ಮ ಹತ್ರ ಅವೈಲಬಲ್ ಇದೆ. ಇದರಲ್ಲಿ JBL ಬ್ರ್ಯಾಂಡಿಂಗ್ ಇದೆ ಮತ್ತು ಇದರ ಮುಂದೆ LED ಲೈಟ್ ಇಂಡಿಕೇಟರ್ಸ್ ಇದೆ. ಇದರ ಕೆಳಗಡೆ Type-C ಚಾರ್ಜಿಂಗ್ ಪೋರ್ಟ್ ಇದೆ ಮತ್ತು ವ್ಯಾಕ್ಯೂಮ್ ಡಿಸೈನ್ ಇಯರ್ಬಡ್ಸ್ ಇದಾವೆ. ಇದರ ಒಳಗಡೆ ಓವಲ್ ಟ್ಯೂಬ್ಸ್ ಆಂಟಿ ಇಯರ್ ವಾಕ್ಸ್ ಡಿಸೈನ್ನ ನೋಡೋದಕ್ಕೆ ಸಿಗುತ್ತೆ. ಇದರಿಂದ ಇಯರ್ ವಾಕ್ಸ್ ಒಳಗಡೆ ಹೋಗಲ್ಲ. ಡಿಸೈನ್ ಪರ್ಸ್ಪೆಕ್ಟಿವ್ನಿಂದ ಇದು ತುಂಬ ಚೆನ್ನಾಗಿದೆ. ಮತ್ತು ಇದರ ಫಿಟ್ಟಿಂಗ್ ಬಗ್ಗೆ ಮಾತಾಡಿದ್ರೆ ಈ ಇಯರ್ಬಡ್ಸ್ ತುಂಬ ಕಂಫರ್ಟಬಲ್ ಆಗಿದೆ. ಇದರ ಫಿಟ್ಟಿಂಗ್ ತುಂಬ ಚೆನ್ನಾಗಿದೆ. ಈ ಇಯರ್ಬಡ್ಸ್ನಲ್ಲಿ ಬ್ಲೂಟೂತ್ 5.3 ಸಿಗ್ತಾ ಇದೆ. ಜೊತೆಗೆ SBC AC ಕೋಡಿಕ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಇದರ ಪೇರಿಂಗ್ ಬಗ್ಗೆ ಮಾತಾಡೋದಾದ್ರೆ ಗೂಗಲ್ ಫಾಸ್ಟ್ ಪೇರಿಂಗ್ ಸಪೋರ್ಟ್ ಕೂಡ ಇದೆ. ಇದನ್ನ ಓಪನ್ ಮಾಡಿದ ತಕ್ಷಣ ನಿಮ್ಮ ಫೋನ್ಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಜೊತೆಗೆ ಮೈಕ್ರೋಸಾಫ್ಟ್ ಶಿಫ್ಟ್ ಪೇರಿಂಗ್ ಕೂಡ ಇದೆ. ಇದರಿಂದ ನೀವು ನಿಮ್ಮ ವಿಂಡೋಸ್, PC, ಲ್ಯಾಪ್ಟಾಪ್ ಕೂಡ ಕನೆಕ್ಟ್ ಮಾಡ್ಬೋದು. ಈಗ ಇದರ ಸೌಂಡ್ ಕ್ವಾಲಿಟಿ ನೋಡೋದಾದ್ರೆ ಈ TWS ಇಯರ್ಬಡ್ಸ್ ನಲ್ಲಿ 10mm ಡೈನಾಮಿಕ್ ಡ್ರೈವ್ಸ್ ನೋಡೋದಕ್ಕೆ ಸಿಗುತ್ತೆ. JBL ಪ್ಯೂರ್ ಬೇಸ್ ಸೌಂಡ್ ನ ಪವರ್ ಪಾರ್ಟ್ ಆಗಿದೆ. ಇಂಡೋರ್ ಮತ್ತು ಔಟ್ಡೋರ್ ನಲ್ಲಿ ನಾನು ಸಾಂಗ್ಸ್ ಕೇಳಿದ್ದೀನಿ. ಇದರ ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಮತ್ತು ಇದರ ಆ್ಯಪ್ನಲ್ಲಿ ನೀವು ಡಿಫ್ರೆಂಟ್ ಈಕ್ವಲೈಸೇಷನ್ ಆಪ್ಷನ್ನ ಸೆಟ್ ಮಾಡ್ಬೋದು ಅಥವಾ ನಿಮ್ಮ ಇಷ್ಟ ಬಂದಂಗೆ ಸೌಂಡ್ ಕಸ್ಟಮೈಸ್ ಮಾಡ್ಬೋದು. ಬೇಸ್, ಮಿಡ್ಸ್ ಮತ್ತು ಟ್ರಿಪಲ್ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಆಗಿ ಕೇಳುತ್ತೆ. ಔಟ್ಡೋರ್ನಲ್ಲಿ ಸಿಂಗಲ್ ಕ್ಲಿಕ್ನಲ್ಲಿ ಇದರ ANC ಅಂದರೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಟರ್ನ್ ಆನ್ ಮಾಡ್ಬೋದು. ಇದರಿಂದ ನಿಮ್ಮ ಬ್ಯಾಕ್ಗ್ರೌಂಡ್ ನಾಯ್ಸ್ ಕಂಪ್ಲೀಟ್ಲಿ ಕ್ಯಾನ್ಸಲ್ ಆಗುತ್ತೆ ಮತ್ತು ಔಟ್ಡೋರ್ನಲ್ಲಿ ಎಷ್ಟೇ ಸೌಂಡ್ ಇದ್ರೂ ಕೂಡ ನೀವು ಮ್ಯೂಸಿಕ್ನ ಪೀಸ್ಫುಲಿ ಕೇಳ್ಬೋದು. ಜೊತೆಗೆ ಇದರಲ್ಲಿ ರಿಲ್ಯಾಕ್ಸ್ ಮೋಡ್ ಕೂಡ ಇದೆ. ಇದರಲ್ಲಿ ANC ಆನ್ ಮಾಡಿಟ್ಟು ಮ್ಯೂಸಿಕ್ನ ಕೇಳ್ಬೋದು. ಇದರಲ್ಲಿ ನೇಚರ್ ಸೌಂಡ್ ಅಥವಾ ರಿಲ್ಯಾಕ್ಸ್ ಸೌಂಡ್ ಬರುತ್ತೆ. ಇದಲ್ಲದೆ JBL ಆ್ಯಪ್ನಲ್ಲಿ ಪ್ರೊಫೆನಿಕ್ 3.0 ಎಂಬ ಫೀಚರ್ ಕೂಡ ಇದೆ. ಇದರ ಮೂಲಕ ನೀವು ಸೌಂಡ್ ಕ್ರಿಯೇಟ್ ಮಾಡ್ಬೋದು ಮತ್ತು ಅವೇರ್ ಸೌಂಡ್ ಮೋಡ್ ಕೂಡ ಇದೆ. ಈ ಫೀಚರ್ ಮೂಲಕ ನೀವು ಮ್ಯೂಸಿಕ್ ಕೇಳ್ತಾ ಇದ್ರೂ ಬ್ಯಾಕ್ಗ್ರೌಂಡ್ನ ಸ್ವಲ್ಪ ಸೌಂಡ್ಗಳ ಕೇಳ್ಬೋದು. ಅಥವಾ ನೀವು ಯಾರ ಜೊತೆ ಮಾತಾಡಬೇಕು ಅಂದರೆ ಟಾಕ್ ಥ್ರೂ ಮೋಡ್ ಸಿಗುತ್ತೆ. ಈ ಮೋಡ್ ಎನೇಬಲ್ ಮಾಡಿ ನಿಮ್ಮ ಇಯರ್ಬಡ್ಸ್ ತೆಗಿದೇನೆ ಮಾತಾಡ್ಬೋದು. ಈ ಆ್ಯಪ್ನಲ್ಲಿ ನಿಮ್ಮ ಮೋಡ್ಸ್ ಆಕ್ಟಿವ್ ಮಾಡ್ಬೋದು ಅಥವಾ TWS ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇದನ್ನ ಚೇಂಜ್ ಕೂಡ ಮಾಡ್ಬೋದು. ಈಗ ಕಾಲ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಔಟ್ಡೋರ್ನಲ್ಲಿ ಕೂಡ ಕಾಲ್ ಕ್ಲಾರಿಟಿ ತುಂಬ ಚೆನ್ನಾಗಿದೆ. 3 ಮೈಕ್ರೋಫೋನ್ 2 ಇಯರ್ಬಡ್ಸ್ಗಳಲ್ಲಿಯೂ ಇದೆ. ಒಟ್ಟು 6 ಮೈಕ್ಗಳು ಇದೆ. ಇದರಿಂದ ವಾಯ್ಸ್ ಪಿಕಪ್ ಮತ್ತು ಬ್ಯಾಕ್ಗ್ರೌಂಡ್ ನಾಯ್ಸ್ ಕ್ಯಾನ್ಸಲೇಷನ್ 2 ಚೆನ್ನಾಗಿದೆ. ಧನಂಜಯ್, ಈಗ ನನ್ನ ಹತ್ರ JBL ಹಾರ್ಮನ್ ಟ್ಯೂನ್ ಬೀಮ್ 2 ಇಯರ್ಬಡ್ಸ್ ಅಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಹೊಸ ಮಾಡಲಲ್ಲಿ. ಈಗ ನಾನು ಟ್ರಾಫಿಕ್ ಅಲ್ಲಿ ಇದ್ದೀನಿ. ನಿಮಗೆ ಕ್ಲಾರಿಟಿ ನೀಟಾಗಿ ಬರ್ತಾ ಇತ್ತಾ? ವಾಯ್ಸ್ ಕ್ಯಾನ್ಸಲೇಷನ್ ವರ್ಕ್ ಆಗ್ತಾ ಇದೆಯಾ? ನಾನು ಇವಾಗ ಟ್ರಾಫಿಕ್ ಅಲ್ಲಿ ಇದ್ದೀನಿ. ಟ್ರಾಫಿಕ್ ಸೌಂಡ್ ಕೇಳ್ತಾ ಇದೆ? ಟ್ರಾಫಿಕ್ ಸೌಂಡ್ ಕೇಳ್ತಾ ಇದೆಯಾ? ಇಲ್ಲ ಸರ್. ಕ್ಲಾರಿಟಿ ಹೇಗ್ ಬರ್ತಾ ಇದೆ? ಚೆನ್ನಾಗಿ ಬರ್ತಿದೆ. ವೆರಿ ಗುಡ್, ಥ್ಯಾಂಕ್ ಯು. ಮತ್ತು ಇದರಲ್ಲಿ ಡ್ಯುಯಲ್ ಡಿವೈಸ್ ಕನೆಕ್ಟಿವಿಟಿ ಕೂಡ ಇದೆ. ನಾನು ಒಂದು ಡಿವೈಸ್ನಲ್ಲಿ ಮೂವಿ ನೋಡ್ತಿದ್ದೆ, ಇನ್ನೊಂದರಲ್ಲಿ ಕಾಲ್ ಬಂದಾಗ ಕಾಲ್ ಅಟೆಂಡ್ ಮಾಡಿ ಮತ್ತೆ ಮೂವಿ ಕಂಟಿನ್ಯೂ ಮಾಡಿದೆ. ಜೊತೆಗೆ ಇದರಲ್ಲಿ JBL ಸ್ಪೆಷಲ್ ಆಡಿಯೋ ಫೀಚರ್ ಕೂಡ ಇದೆ. ಇದನ್ನು ಆ್ಯಪ್ನಲ್ಲಿ ಎನೇಬಲ್ ಮಾಡ್ಬೋದು. ಮೂವೀಸ್, ಮ್ಯೂಸಿಕ್, ಗೇಮಿಂಗ್ ಎಲ್ಲದರಲ್ಲೂ ಈ ಫೀಚರ್ ಇಂಪ್ರೆಸಿವ್ ಸೌಂಡ್ ಕೊಡುತ್ತೆ. ಮತ್ತು ಇದರಲ್ಲಿ ಟಚ್ ಕಂಟ್ರೋಲ್ ಕೂಡ ಸಿಗುತ್ತೆ. ಸಿಂಗಲ್ ಟ್ಯಾಪ್ ಮಾಡಿ ಮ್ಯೂಸಿಕ್ ಪ್ಲೇ ಮಾಡಿ ಪಾಸ್ ಕೂಡ ಮಾಡ್ಬೋದು. ಡಬಲ್ ಟ್ಯಾಪ್ ಮಾಡಿ ನೆಕ್ಸ್ಟ್ ಟ್ರ್ಯಾಕ್ಗೆ ಸ್ವಿಚ್ ಆಗ್ಬೋದು. ಟ್ರಿಪಲ್ ಟ್ಯಾಪ್ ಮಾಡಿ ಪ್ರೀವಿಯಸ್ ಟ್ರ್ಯಾಕ್ಗೆ ಸ್ವಿಚ್ ಕೂಡ ಆಗ್ಬೋದು. ಮತ್ತು ಈ ಆ್ಯಪ್ನಲ್ಲಿ ನೀವು ಗೆಸ್ಟರ್ ಕಸ್ಟಮೈಸ್ ಕೂಡ ಮಾಡ್ಬೋದು.
ಮತ್ತು ಇದಕ್ಕೆ IP54 ರೇಟಿಂಗ್ ಕೂಡ ಸಿಗ್ತಾ ಇದೆ, ಸ್ಪ್ಲಾಶ್ ರೆಸಿಸ್ಟೆನ್ಸ್ ಕೂಡ ಇದೆ. ಇದರ ಮೇಲೆ ಸ್ವಲ್ಪ ನೀರು ಬಿದ್ದರೆ ಏನಾಗಲ್ಲ. ಮತ್ತು ಇದರ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಟೋಟಲ್ ಪ್ಲೇ ಬ್ಯಾಕ್ ಟೈಮ್ ಬಂದು 48 ಅವರ್ಸ್ ನೋಡೋದಕ್ಕೆ ಸಿಗುತ್ತೆ. ANC ಆನ್ ಮಾಡಿದ್ರೆ ಇಯರ್ಬಡ್ಸ್ 10 ಅವರ್ಸ್ ಪ್ಲಸ್ ಪ್ಲೇ ಬ್ಯಾಕ್ ಟೈಮ್ ಕೂಡ ಸಿಗುತ್ತೆ. ಮತ್ತು ಇದರ ಕೇಸ್ ಜೊತೆಗೆ 10 + 30 ಅವರ್ಸ್ ಟೋಟಲ್ 40 ಅವರ್ಸ್ ಪ್ಲೇ ಬ್ಯಾಕ್ ಟೈಮ್ ಕೂಡ ಸಿಗುತ್ತೆ. ಈ TWS ಏಪ್ರಿಲ್ 17ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಲಾಂಚಿಂಗ್ ಆಫರ್ ಬಂದು ನಿಮಗೆ 1+1 ಎಕ್ಸ್ಟೆಂಡ್ ವ್ಯಾರಂಟಿ ಸಿಗ್ತಾ ಇದೆ. 1 ಇಯರ್ ಎಕ್ಸ್ಟೆಂಡೆಡ್ ವ್ಯಾರಂಟಿಗೆ ನೀವು JBL ವೆಬ್ಸೈಟ್ಗೆ ಹೋಗಿ ನೀವು ರಿಜಿಸ್ಟರ್ ಮಾಡಬೇಕು. ಆ ನಂತರ ನಿಮಗೆ 6ರಿಂದ 6,500 ರೂಪಾಯಿಗೆ ಲಾಂಚ್ ಆಗ್ತಾ ಇದೆ. ಲಾಂಚಿಂಗ್ ಆಫರ್ ನಿಮಗೆ UPIಗೆ 1,000 ರೂಪಾಯಿ ಕ್ಯಾಶ್ ಬ್ಯಾಕ್ ಕೂಡ ಸಿಗ್ತಾ ಇದೆ. ಸೊ ಈ JBL ಟೂನ್ ಬೀಮ್ 2 ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.